ಇನ್ನು ಕೇರಳದಲ್ಲೂ ಕೂಡ ರಾಜ್ಯಪಾಲರ ನಡೆಯನ್ನ ಕಂಡು ಎಸ್ಎಫ್ಐ ಸಂಘಟನೆ ಪ್ರತಿಭಟನೆಯನ್ನು ನಡೆಸಿದೆ. ಕೇರಳದಲ್ಲಿ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಎಸ್ಎಫ್ಐ ಪ್ರತಿಭಟನೆ ಮಾಡ್ತಾ ಇದೆ. ಕೇರಳ ವಿವಿ ಆವರಣದಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಆರಂಭವಾಗಿದೆ. ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ಅರ್ಲೇಕರ್ ಅವರ ವಿರುದ್ಧ ಎಸ್ಎಫ್ಐ ಪ್ರತಿಭಟನೆ ಮಾಡ್ತಾ ಇದೆ. ಕೇಸರೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಆರೋಪ. ವಿವಿಗಳನ್ನ ಕೇಸರೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಉಪಕುಲಪತಿ ಮೋಹನನ್ನ ಮಾಹಿತಿ ಇಲ್ಲದೆ ಅವರನ್ನ ವಜಾ ಮಾಡಿದ್ದಾರೆ. ಈಗ ಆಕ್ರೋಶ ಕಟ್ಟೆ ಹೊಡೆದಿದೆ. ನೋಡಿ, ಈ ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರ ವಿರುದ್ಧ ಇಂತಹ ಪ್ರತಿಭಟನೆಗಳು ದೇಶದಾದ್ಯಂತ ನಡೀತಾ ಇದೆ. ನಿಮಗೆ ವೆಸ್ಟ್ ಬೆಂಗಾಲ್ ತೆಗೆದುಕೊಳ್ಳಿ, ತಮಿಳುನಾಡು ತೆಗೆದುಕೊಳ್ಳಿ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ರಾಜ್ಯಪಾಲರು ವರ್ಸಸ್ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈಗ ಕೇರಳದಲ್ಲೂ ಕೂಡ ತಿಕ್ಕಾಟ ಇತ್ತು. ಆರಂಭದಿಂದಲೂ ಕೂಡ ಕೇರಳದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವ ತಿಕ್ಕಾಟ ಇತ್ತು. ಈಗ ನೋಡಿ, ಬೇರೆದು ಸ್ವರೂಪ ಪಡೆದುಕೊಂಡಿದೆ. ಎಸ್ಎಫ್ಐ ಪ್ರತಿಭಟನೆ ಮಾಡ್ತಾ ಇದೆ. ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕೇರಳದ ವಿವಿ ಒಳಗಡೆ ಎಸ್ಎಫ್ಐ ಕಾರ್ಯಕರ್ತರು ಪ್ರವೇಶ ಮಾಡಿದ್ರು, ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಂಟ್ರಿ ಆದರು. ಪೊಲೀಸರು ಎಂಟ್ರಿ ಆಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ವಾಗ್ವಾದ ನಡೆಯಿತು, ಗಮನಿಸ್ತಾ ಇದ್ದೀರಾ. ವಿವಿಯ ಉಪಕುಲಪತಿ ಮೋಹನನ್ನ ಅಮಾನತ್ತು ಮಾಡಿದ್ದಕ್ಕಾಗಿ ವಿರೋಧಿಸಿ, ಅಂದ್ರೆ ಇದು ಕೇಸರೀಕರಣ ಮಾಡುವಂತ ಹುನ್ನಾರ, ವಿವಿಗಳನ್ನ ಕೇಸರೀಕರಣ ಮಾಡಲಿಕ್ಕೆ ರಾಜ್ಯಪಾಲರು ಹೊರಟಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಪ್ರತಿಭಟನೆ ಆರಂಭವಾಗಿದೆ. ಎಸ್ಎಫ್ಐ ಪ್ರತಿಭಟನೆ ನಡೆಸ್ತಾ ಇದೆ ಕೇರಳದಲ್ಲಿ. ಈಗಾಗಲೇ ಹೇಳ್ತಾ ಇದೆ, ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ. ಪದೇ ಪದೇ ವರದಿ ಕೂಡ ಆಗ್ತಾ ಇದೆ. ಕೇರಳದಲ್ಲಿ ಹೌದಿತ್ತು, ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ವಾತಾವರಣ ಕೇರಳದಲ್ಲಿತ್ತು. ಬಟ್ ಈಗ ಎಸ್ಎಫ್ಐ ಬೃಹತ್ ಪ್ರತಿಭಟನೆ ನಡೆಸಿದೆ. ಅದೇ ರೀತಿಯಾಗಿ ನಿಮಗೆ ವೆಸ್ಟ್ ಬೆಂಗಾಲಲ್ಲೂ ಕೂಡ ಇದು ಕಾಣಿಸ್ತಾ ಇದೆ, ತಮಿಳುನಾಡಲ್ಲೂ ಕಾಣಿಸುತ್ತೆ. ಇದ್ರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವ ತಿಕ್ಕಾಟ ಇದೆಯಲ್ವಾ, ಇದು ನಡೀತಾ ಇದೆ. ಸೊ ಈಗ ನೋಡಿ, ಈಗ ಗಮನಿಸ್ತಾ ಇರ್ಬೋದು, ಕೇರಳದಲ್ಲಿ ಈಗ ಸದ್ಯ ವಿವಿ ಆವರಣದಲ್ಲಿ ರಾಜ್ಯಪಾಲರ ವಿರುದ್ಧವೇ ಬೃಹತ್ ಪ್ರತಿಭಟನೆ ಆರಂಭವಾಗಿದೆ. ಒಂದಿಷ್ಟು ಉದ್ವಿಗ್ನ ವಾತಾವರಣ ಕೂಡ ಸ್ಥಳದಲ್ಲಿ ನಿರ್ಮಾಣವಾಗಿದೆ ಅಲ್ಲಿ.